ನೀ ಮುಂದು ಎಂದು ಇಂಥ ಇಳಿ ವಯಸ್ಸಿನಲ್ಲೂ ಉತ್ಸಾಹಭರಿತರಾಗಿ ವಾಕ್ ಮಾಡುತ್ತಿರುವ ವೃದ್ಧರು. ಇವರ ವಾಕಿಂಗ್ಗೆ ಯುವಕರೇ ನಾಚಬೇಕು. ನಾರದ ಜಯಂತಿ ಪ್ರಯುಕ್ತ ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ 60 ವರ್ಷ ಮೇಲ್ಪಟ್ಟವರಿಗೆ ಆಯೋಜಿಸಿದ ತ್ರಿಲೋಕ ಸಂಚಾರ ಎಂಬ ವಾಕಿಂಗ್ ಸ್ಪರ್ಧೆಯಲ್ಲಿ ಕಂಡುಬಂದ ದೃಶ್ಯ. ನಾರದ ಮುನಿಗಳು ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಪ್ರಮುಖ ಜನಪ್ರಿಯ ಮತ್ತು ದೈವಿಕ ಋಷಿಗಳಲ್ಲಿ ಒಬ್ಬರು. ಅವರು ಸೃಷ್ಟಿಕರ್ತನಾದ ಬ್ರಹ್ಮನ ಮಾನಸ ಪುತ್ರರು. ಅವರ ಜಯಂತಿ ಪ್ರಯುಕ್ತ ಈ ರೀತಿ ಕಾರ್ಯಕ್ರಮ ಆಯೋಜಿಸಿರುವುದು ನಮಗೆ ಹೆಮ್ಮೆಯ ಸಂಗತಿ. ನಾರದ ಮುನಿಗಳು ಸರ್ವರಿಗೂ ಒಳಿತನ್ನೇ ಮಾಡಲಿ ಎಂದು ಪ್ರಾರ್ಥಿಸಿ ಒಂದೇ ಮಾತರಂ ಟ್ರಸ್ಟ್ ಅಧ್ಯಕ್ಷರಾದ ಪ್ರೀತೇಶ್ ಅವರು ಮಾತನಾಡಿದರು. ನಮಸ್ಕಾರ. ಇವತ್ತಿನ ದಿನ ನಾರದ ಜಯಂತಿ. ನಾರದರಂತೇಳಿ ಅಂದಿದ್ದ ಕೂಡಲೇ ನಮಗೆ 2 ವಿಚಾರಗಳಂತೂ ಕಣ್ಮುಂದೆ ಬರುತ್ತೆ. ಒಂದು ನಾಮಸ್ಮರಣೆ, ಇನ್ನೊಂದು ತ್ರಿಲೋಕ ಸಂಚಾರ ಅಂತ. ಹಾಗಾಗಿ ತ್ರಿಲೋಕ ಸಂಚಾರ ಅನ್ನುವಂತಹ ಕಾನ್ಸೆಪ್ಟ್ ಇಟ್ಕೊಂಡು 60 ವರ್ಷ ಮೇಲ್ಪಟ್ಟಂತಹ ಹಿರಿಯರಿಗೆ ಒಂದು ವಾಕಿಂಗ್ ಕಾಂಪಿಟೇಷನನ್ನು ನಡೆಸಿದ್ವಿ. ಯಾಕೆಂದರೆ ಸಾಮಾನ್ಯವಾಗಿ ನಾರದರನ್ನ ಅವರೆಲ್ಲರೂ ಕೂಡ ಪ್ರೇರಣೆ ಆಗ್ತಾ ಅಂತ ಹೇಳಿದ್ರೆ ಜೀವನ ನಿಜವಾಗ್ಲೂ ಕೂಡ ಸುಭಿಕ್ಷವಾಗಿರುತ್ತೆ, ಮುಕ್ತಿ ಮಾರ್ಗ ಯಾವಾಗಲೂ ಕೂಡ ಓಪನ್ ಆಗಿರುತ್ತೆ ಅಂತ. ಆ ವಿಚಾರವಾಗಿ ಇವತ್ತಿನ ದಿನ ನಡೆಸಿದಂತಹ ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ ನಡೆದಂತಹ ಕಾರ್ಯಕ್ರಮದಲ್ಲಿ ಇಂಟರ್ನ್ಯಾಷನಲಲ್ಲಿ ಭಾಗವಹಿಸಿ ಮೆಡಲ್ ಗೆದ್ದಂಥವರು ಅವರು ಕೂಡ ಬಂದಿದ್ದರು. ನಂತರ ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರು ಇದ್ದರು. ಸೊ ಇನಾಗ್ರೇಟ್ ಮಾಡಲಿಕ್ಕೋಸ್ಕರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೈಸ್ ಗೆದ್ದಂತಹ ಟೈಕ್ವಾಂಡೋ ಗಿರೀಶಣ್ಣ ಅವರು ಬಂದಿದ್ದರು. ಸೊ ಹಾಗಾಗಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಾಯಿತು. ಆ್ಯಸ್ ಯೂಶುವಲ್ ನಾನು ಆಗಲೇ ಹೇಳ್ದಂಗೆ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದಂಥವರೇ ಇದರಲ್ಲೂ ಕೂಡ ಮೊದಲನೇ ಬಹುಮಾನವನ್ನು ಗೆದ್ದಿರ್ತಾರೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಗಿರೀಶ್, ಶಂಕರ್, ಫ್ರಾನ್ಸಿಸ್, ಶಶಿಧರ್, ಮಂಜುನಾಥ್ ಉಪಸ್ಥಿತರಿದ್ದರು.